Hey everyone, you're watching News Insights. ಸುಮಾರು ನಾವು ಜನಪರ ಕಾರ್ಯಕ್ರಮಗಳು ಬಡವರಿಗೋಸ್ಕರ ಕೂಲಿ ಕಾರ್ಮಿಕರಿಗೋಸ್ಕರ ಸುಮಾರು 15 ವರ್ಷದಿಂದ ನೀಡ್ತಾ ಬರ್ತಾ ಇದ್ದೀನಿ. ಅದ್ರ ಸಲುವಾಗಿ ನಾಳೆ ಆಗಸ್ಟ್ 15 ಬಡಕು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆಸ್ಪತ್ರೆ ಬಡ ರೋಗಿಗಳಿಗೆ, ಸರ್ಕಾರಿ ಆಸ್ಪತ್ರೆ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದೀವಿ. ಯಾವ್ಯಾವ ಹಾಸ್ಪಿಟ್ಲಿಗೆ ಕೂಡ KC ಜನರಲ್ ಬೋರಿಂಗ್ ಆಸ್ಪತ್ರೆ. ಎಷ್ಟು ಜನಕ್ಕೆ ಹಣ್ಣು ಹಂಪಲು ಇದು? ಸುಮಾರು ಒಂದು 2,000 ಜನಕ್ಕೆ ಆಪೆಲ್ಲು ಮತ್ತೆ ಮೂಸಂಬಿ ವಿತರಣೆ ಮಾಡ್ಬೇಕಂತ ನಮ್ಮ ಸಂಘ ಸಂಸ್ಥೆಯ ವತಿಯಿಂದ ಅನ್ಕೊಂಡಿದ್ದೀವಿ. ಉದ್ದೇಶ ಯಾಕರಿಗೆ ಯಾವುದೇ ತರ ಸಹಾಯ ಮಾಡೋದಕ್ಕೋಸ್ಕರ ಹಣ್ಣು ಹಂಪಲು ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹಣ್ಣು ಹಂಪಲು ಹಂಚಕ್ಕೆ ಕೂಲಿ ಮಾಡೋರಿಗೆ ಯಾರು ಸಪೋರ್ಟ್ ಮಾಡಲ್ಲ. ಸೊ ಅದರಿಂದ ನಮ್ಮ ಕೈಯಲ್ಲಾಗಿದ್ದು ಕೂಲಿ ಮಾಡೋರಿಗೆ ಯಾರು ಸಪೋರ್ಟ್ ಮಾಡೋದಿಲ್ಲ. ಅದು ನಮ್ಮ ಸಂಘ 15 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ವಿ. ಚೊಕ್ಲಿ ಹೊಲಿಯೋರ್ಗ್ ಮಾಡಿದೀವಿ, ಬೀದಿ ವ್ಯಾಪಾರ ಮಾಡೋರ್ಗೆ ಅನ್ಯಾಯ ಆದ್ರೆ ಅವ್ರಿಗೆ ಅನ್ಯಾಯ ತೋರಿಸ್ಕೊಟ್ಟಿದೀವಿ, ನ್ಯಾಯ ತೋರಿಸ್ಕೊಟ್ಟಿದೀವಿ. ಯಾರಿಗೆ ಅನ್ಯಾಯ ಆಗುತ್ತೆ ಅವ್ರಿಗೆ. ಈಗ ನಮ್ಮ ಮತ್ತೆ ಕೊರೋನಾ ಒಳಗೆ 3,73,013 ಪಟ್ಟಣ ನೀರು, ವಾಟ್ರು ಸತತ 3 ತಿಂಗಳು ನಾವು ಸೇವೆ ಸಲ್ಲಿಸಿದೀವಿ. ನಾವೇ ಅಡಿಗೆ ಮಾಡೋದು, ನಾವೇ ಸಲ್ಲಿಸೋದು. ಬೇರೆ ಯಾವ ಎಲ್ಲ ನಾವೇ ತಗೊಂಡ್ಬಂದು ನಾವೇ ಮಾಡಿ ಜನಗಳಿಗೆ ಒಳ್ಳೇದ್ ಮಾಡಿದೀವಿ. ಬೀದಿಯಲ್ಲಿ ಮಲ್ಕೊಂಡ್ರವ್ರಿಗೆ ಯಾರು ಅನ್ನ ಹಾಕಲ್ಲ, ನೀರು ಕೊಡಲ್ಲ. ಅನ್ನ ಕೊಡ್ತಾರೆ, ನೀರು ಕೊಡಲ್ಲ. ನಾವು ನೀರು ಸಮೇತ ಬಡವರಿಗೆ ಹಂಚಿದ್ದೀವಿ. ನಮ್ಮ ಕೈಯಲ್ಲಿ ಸಹಾಯ ನಮ್ಮ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ನಾವು ಮಾಡಿದ್ದೀವಿ. ನಮ್ಮನ್ನ ಯಾರು ಇವತ್ತವರೆಗೂ ಗುರ್ಸಿಲ್ಲ. ಎನ್ ರವಿಕುಮಾರ್, ನಾನು ಅಧ್ಯಕ್ಷ ಆಗಿದ್ದೀನಿ ಸರ್. ಸಂಘದಲ್ಲಿ ಉಪಾಧ್ಯಕ್ಷ ಆಗಿದ್ದೀನಿ. ನಾವು ಸುಮಾರು ದಿವಸಗಳಿಂದ ಕೂಲಿ ಕಾರ್ಮಿಕರಿಗೆ ಎಲ್ಲೆಲ್ಲಿ ಬಡವರು ಇದಾರ ಅಲ್ಲೆಲ್ಲ ನಾವು ಊಟ, ತಿಂಡಿ, ನೀರು ಎಲ್ಲಾದ್ರಿಂದನೂ ಹಂಚ್ಕೊಂಡ್ ಬಂದಿದೀವಿ. ಇಷ್ಟು ದಿವ್ಸನು ಇನ್ನು ಮುಂದೆನೂ ನಾವು ಹಂಚ್ಬೇಕಂತ ಅನ್ಕೊಂಡಿದೀವಿ. ನಮ್ಗೆ ಯಾವ್ದ್ರಿಂದನೂ ನಮ್ಗೆ ಯಾರ ಕಡೆಯಿಂದನೂ ಸಹಾಯ ಆಗ್ತಿಲ್ಲ. ಇನ್ನು ಮುಂದೆ ನಾವು ಹೋರಾಟ ಮಾಡೋದ್ರಿಂದ ನಮ್ಗೆ ಸಹಾಯ ಆದ್ರೆ ಇನ್ನೂ ಕೂಲಿ ಕಾರ್ಮಿಕರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ. ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹಣ್ಣು ಹಂಪಲುಗಳನ್ನು ರೋಗಿಗಳಿಗೆ ವಿತರಣೆ ಮಾಡ್ಬೇಕಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಎಲ್ಲಾರ್ದು ಸಪೋರ್ಟ್ ಇರ್ಬೇಕು ಅಂತ ನಾನು ಕೇಳ್ಕೊಂತೇನೆ. ನಾಳೆ ಒಂದು 10 ಗಂಟೆ ಹಂಗೆ ಹಾಸ್ಪಿಟಲ್ಗೆ ಹೋಗ್ಬೇಕಂತ ಅನ್ಕೊಂಡಿದೀವಿ ನಮ್ಮ ಸಂಘದಿಂದ ಎಲ್ಲಾರು. ನಾನು ಕಾರ್ಯದರ್ಶಿ ಆಗಿದ್ದೇನೆ. ಮತ್ತೆ ಇದು ಬಡ ಕಾರ್ಮಿಕರಿಗೆ ಯಾರು ಊಟ ಏನು ಕೊಡ್ತಾ ಇಲ್ಲ. ನಮ್ಮ ಅಧ್ಯಕ್ಷರು, ಚೇರ್ಮನ್ ಅವರು ಪಾಪ ಪ್ರತಿ ಸಲಿನೂ ನಮ್ಮನ್ನ ಹಿಂದೆ ಹಾಕೊಂಡು ಎಲ್ಲಾರ್ಗು ಊಟ, ನೀರು, ಪುಸ್ತಕ, ಬುಕ್ ಎಲ್ಲಾನು, ಪೆನ್ನು, ಪೆನ್ಸಿಲ್ ಎಲ್ಲ ವಿತರಣೆ ಮಾಡ್ತಾ ಇದ್ದಾರೆ. ನಾಳೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯಾಗಿ ವಿಕ್ಟೋರಿಯಾ ಹಾಸ್ಪಿಟಲ್ ಮತ್ತೆ ಬೌರಿಂಗ್ ಹಾಸ್ಪಿಟಲ್, KC ಜನರಲ್ ಅಲ್ಲಿ ಹಣ್ಣು ಹಂಪಲುಗಳೆಲ್ಲ ವಿತರಣೆ ಎಲ್ಲ ಮಾಡಕ್ ಹೋಗ್ತಾ ಇದೀವಿ. ಇವ್ರು ನಮ್ ಜೊತೆಯಲ್ಲಿ ನಾವು ಅವ್ರ ಜೊತೆ ಸಪೋರ್ಟ್ ಮಾಡ್ತಾ ಇದೀವಿ. ಮತ್ತೆ ಬಡ ಕಾರ್ಮಿಕರಿಗೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕು, ನೀವೆಲ್ಲರೂ ನಮ್ಗೆ ಸಹಾಯ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸಂಘದಲ್ಲಿರೋದು ಸುಮಾರು ವರ್ಷದಿಂದ ಎಲ್ಲರಿಗೂ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನೂ ಮುಂದೆ ಮಾಡ್ತೀವಿ. ನಮ್ಮ ಚೇರ್ಮನು ನಮಗೆ ಸಹಗೂಡಿಕೊಂಡು ನಮ್ಮ ಜೊತೆ ಅವರು ಇದ್ದು, ಅವ್ರ ಜೊತೆ ನಾವಿದ್ದು ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಬಡವ್ರಿಗೆ ನಮ್ಮ ಚೇರ್ಮನು ತುಂಬ ಸಹಾಯ ಮಾಡ್ತಾವ್ರೆ. ಅವ್ರಿಗೆ ನೀವೆಲ್ಲರೂ ಹೆಲ್ಪ್ ಮಾಡಿ ಎಲ್ಲ ಥರದ್ರಿಂದನೂ ಸಹಾಯ ಮಾಡಬೇಕಂತ ಕೇಳ್ಕೊತಾ ಇದ್ದೀವಿ. ಯಾರಿಗೂ ಮೋಸ ಆಗದೆ ಎಲ್ಲ ಥರದಲ್ಲೂ ನೋಡ್ಕೊಂಡವ್ರೆ. ಊಟ ಆಗಲಿ, ಪೆನ್ಸಿಲು, ಪೆನ್ನು, ಬುಕ್ಕು ಪ್ರತಿಯೊಂದನ್ನು ಸಹಾಯ ಮಾಡ್ತಾರೆ. ಸೀರೆ ಆಗೋದಾಗ್ರಿ, ಯಾರಾದರೂ ಕಷ್ಟ ಅಂದರೆ ಮುಂದೆ ನಿಂತ್ಕೊಂಡು ಸಹಾಯ ಮಾಡ್ತಾರೆ. ಅವ್ರಿಗೆಲ್ಲರೂ ನೀವು ಸಹಾಯ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಿ ಚಂದ್ರಾಬಾಯಿ ನನ್ನ ಹೆಸರು. ನಾನು ಅಧ್ಯಕ್ಷರು ಈ ಸಂಘದಲ್ಲಿ.